ಬುಧಾದಿತ್ಯ ಯೋಗ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧಾದಿತ್ಯ ಯೋಗಕ್ಕೆ ತುಂಬ ಹೆಚ್ಚಿನ ಮಹತ್ವ ಇದೆ. ಫೆಬ್ರವರಿ 20ರಂದು ಬುಧನು ಕುಂಭರಾಶಿಗೆ ಬರ್ತಾನೆ. ಬುಧನು ತನ್ನ ದಹನ ಸ್ಥಿತಿಯಲ್ಲಿ ಕುಂಭರಾಶಿಯನ್ನು ಪ್ರವೇಶಿಸ್ತಾನೆ. ಆ ಟೈಮಲ್ಲಿ ಅದೇ ಸಮಯದಲ್ಲಿ ಕುಂಭರಾಶಿಯಲ್ಲಿ ಸೂರ್ಯ ಮತ್ತು ಶನಿ ಅಪ್ಪ ಮಗ ಇಬ್ಬರು ಅಲ್ಲೇ ಇದ್ದಾರೆ. ಸೊ ಕುಂಭದಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಬುಧಾದಿತ್ಯ ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಈ ಬುಧಾದಿತ್ಯ ಯೋಗವು 5 ರಾಶಿಚಕ್ರ ಚಿಹ್ನೆಗಳಿಗೆ ಅಪಾರ ಪ್ರಯೋಜನವನ್ನು ನೀಡಲಿದೆ. ಈ ರಾಶಿಚಕ್ರ ಚಿಹ್ನೆಗಳ ಜನರು ಶಿಕ್ಷಣ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಕುಟುಂಬ ವಿಷಯದಲ್ಲಿ ಉತ್ತಮವಾದ ಯಶಸ್ಸನ್ನು ಪಡಿತಾರೆ ಅಂತಲೇ ಹೇಳ್ಬೋದು. ಬುಧ ಸಂಕ್ರಮಣದಿಂದಾಗಿ ಯಾವ 5 ರಾಶಿಯವರು ಶ್ರೀಮಂತರಾಗ್ತಾರೆ ಅಥವಾ ಅದೃಷ್ಟವನ್ನು ಪಡಿತಾರೆ ಅಥವಾ ಒಳ್ಳೆಯದಾಗ್ತದೆ ಅವರಿಗೆ ಅಂತ ನೋಡೋದಾದರೆ, ಮೊದಲನೇದೇ ಮೇಷರಾಶಿ. ಬುಧನ ಸಂಚಾರದಿಂದಾಗಿ ಮೇಷರಾಶಿಯವರಿಗೆ ವೃತ್ತಿ ಜೀವನ ತುಂಬಾ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ಬುಧ, ಸೂರ್ಯ ಮತ್ತು ಶನಿ ಒಟ್ಟಿಗೆ ನಿಮಗೆ ಅಪಾರ ಪ್ರಯೋಜನವನ್ನು ನೀಡ್ತಾರೆ. ಈ ಅವಧಿಯಲ್ಲಿ ನೀವು ಸಾಕಷ್ಟು ಸಂತೋಷ, ನೆಮ್ಮದಿಯ ಜೀವನವನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವೇನು ಅಂದ್ಕೊಂಡಿರ್ತೀರ, ನಾನು ಈ ಥರ ಹೋಗಬೇಕು, ಈ ಗೋಲ್ನ ರೀಚ್ ಮಾಡಬೇಕು ಅಂತ, ಸೊ ಅದೆಲ್ಲ ಏನು ತುಂಬ ಚೆನ್ನಾಗಿ ಆಗ್ತದೆ. ನೀವು ಅಂದುಕೊಂಡಿದ್ದಕ್ಕಿಂತ ನಿಮ್ಮ ವೃತ್ತಿ ಜೀವನ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಹೆಚ್ಚಿನ ಲಾಭವನ್ನು ಪಡಿಬಹುದು. ಹಾಗೆಯೇ ಸಂಚಾರ ಏನು ಬುಧನ ಸಂಚಾರವಾಗ್ತದೆ, ಇದರಿಂದಾಗಿ ನಿಮ್ಮ ಕುಟುಂಬದ ವಿಷಯದಲ್ಲೂ ಕೂಡ ನಿಮ್ಮನ್ನು ಒಂದು ಸಪೋರ್ಟ್ ಮಾಡ್ತಾರೆ. ಯಾವುದೇ ವಿಷಯದಲ್ಲಿ ನೀವು ಹೋಗ್ತೀನಿ ಅಂತ ಹೇಳಿದ್ರೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸವನ್ನು ಮಾಡ್ತೀನಿ ಅಂದರೂ ಕೂಡ ಕುಟುಂಬದ ಸಹಕಾರ ಬೇಕು. ಅಂತಹ ಸಹಕಾರ ನಿಮಗೆ ಬುಧಾದಿತ್ಯ ಯೋಗದಿಂದ ಇವಾಗ ಲಭಿಸ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ತುಂಬಾ ಬಲವಾಗಿರ್ತದೆ. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಟೈಮ್ ತುಂಬಾ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ಕೆಮ್ಮು ಮತ್ತು ನೆಗಡಿಯಂತಹ ಸಣ್ಣ ಕಾಯಿಲೆಗಳನ್ನು ಹೊರತುಪಡಿಸಿ ಮತ್ಯಾವುದೇ ದೊಡ್ಡ ದೊಡ್ಡ ರೋಗಗಳು ಅಥವಾ ಆಲ್ರೆಡಿ ಇದ್ದರೆ ಅದು ಕೂಡ ವಾಸಿ ಆಗ್ತದೆ, ಬರೋದಿಲ್ಲ, ನಿಮ್ಮ ಹತ್ರ ಸುಳಿಯೋದಿಲ್ಲ ಅಂತಲೇ ಹೇಳ್ಬೋದು. ಎರಡನೇದು ವೃಷಭ ರಾಶಿ. ವೃಷಭ ರಾಶಿಯ ಬುಧನ ಸಂಚಾರದ ಪರಿಣಾಮ ನೋಡೋದಾದರೆ, ಇದು ಪ್ರಗತಿಯ ಮತ್ತು ಯಶಸ್ಸಿನ ಟೈಮ್ ಆಗಿರ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಆದಾಯದ ಮೂಲಗಳು ಸಹ ಹೆಚ್ಚಾಗ್ತದೆ. ಒಂದು ಮೂಲದಿಂದ ಆದಾಯ ಬರ್ತಾ ಇದ್ರೆ ಈಗ 2-3 ಮೂಲಗಳಿಂದ ಕೂಡ ನಿಮಗೆ ಆದಾಯ ಬರ್ತದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ತುಂಬಾ ಸುಧಾರಿಸ್ತದೆ. ಸಾಲಗಳೆಲ್ಲ ಕೊಂಚ ಕಡಿಮೆ ಆಗ್ತಾ ಬರ್ತದೆ. ಬುಧನ ಈ ಸಂಚಾರವು ನಿಮಗೆ ಪ್ರಗತಿ ಮತ್ತು ಯಶಸ್ಸನ್ನು ತಂದು ಕೊಡ್ತದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇಳ್ತದೆ. ತುಂಬ ಟೈಮಿಂದ ಏನೋ ಒಂದು ಆಸೆ ಇಟ್ಕೊಂಡಿರ್ತೀರ, ಅದು ಮಾಡಬೇಕು, ಇದು ಖರೀದಿ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು ಅಂತ. ನೀವು ಫಿನಾನ್ಷಿಯಲಿ ಸದೃಢರಾಗಿರೋದ್ರಿಂದ ನಿಮ್ಮ ಆಸೆಗಳು ಕೂಡ ಒಂದೊಂದಾಗಿ ಈಡೇರುತ್ತಾ ಬರ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಕೂಡ ತುಂಬಾ ಬಲವಾಗಿರ್ತದೆ. ಈ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಮೂರನೇದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಬುಧನ ಸಂಕ್ರಮಣ ಅಥವಾ ಸಂಚಾರವು ತುಂಬ ಅನುಕೂಲಕರವಾಗಿರುತ್ತದೆ. ಈ ಅವಧಿಯಲ್ಲಿ ನೀವು ದೂರದ ಪ್ರಯಾಣಕ್ಕೆ ಹೋಗಬೇಕಾಗ್ಬೋದು. ಅದು ತೀರ್ಥಯಾತ್ರೆಯನ್ನು ಮಾಡೋದಾಗಿರ್ಬೋದು ಅಥವಾ ಕೆಲಸದ ನಿಮಿತ್ತ ಆಗಿರ್ಬೋದು ಅಥವಾ ನಿಮ್ಮ ಮನೋಸಂತೋಷಕ್ಕೆ ಪ್ರವಾಸವನ್ನು ಹೋಗೋದಾಗಿರ್ಬೋದು. ಒಟ್ಟಾರೆಯಾಗಿ ಯಾತ್ರೆ, ದೂರ ಸಂಚಾರವನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು. ಈ ಪ್ರಯಾಣವು ನಿಮಗೆ ಅಪಾರ ಯಶಸ್ಸನ್ನು ತಂದು ಕೊಡ್ತದೆ. ಹಾಗಾಗಿ ಸುಮ್ಮನೆ ಪ್ರಯಾಣ ಆಗಿರೋದಿಲ್ಲ, ಪ್ರಯಾಣದ ಹಿಂದೆ ಒಂದು ಉದ್ದೇಶವಿರ್ತದೆ. ಆ ಉದ್ದೇಶದ ಬಲ, ಸಫಲತೆ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು ಸಂಪೂರ್ಣವಾಗಿಯೇ. ಇನ್ನು ಆರ್ಥಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ, ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶಗಳು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗೆ ನೀವು ತುಂಬ ಸಂತೋಷವಾಗಿರ್ತೀರಾ. ಇಷ್ಟು ದಿನ ಏನಾದರೂ ವೈಮನಸ್ಸಿದ್ದರೆ ಅದೆಲ್ಲ ಒಂದು ನಿವಾರಣೆಯಾಗಿ ಸಾಂಸಾರಿಕ ಜೀವನ ಸುಖಮಯವಾಗಿರ್ತದೆ, ಸುಖಕರವಾಗಿರ್ತದೆ. ಹಾಗೆಯೇ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳನ್ನು ಹೊರತುಪಡಿಸಿದರೆ, ಕೆಮ್ಮು, ಹೊಟ್ಟೆ ನೋವು ಅಂಥದನ್ನೆಲ್ಲ ಹೊರತುಪಡಿಸಿದರೆ ಯಾವುದೇ ರೀತಿಯ ದೊಡ್ಡ ಬಾಧೆ ನಿಮಗೆ ಈ ಸಮಯದಲ್ಲಿ ಬರೋದಿಲ್ಲ. ಕರ್ಕಾಟಕ ರಾಶಿ. ಬುಧ, ಸೂರ್ಯ ಮತ್ತು ಶನಿ ಗ್ರಹಗಳು ಒಟ್ಟಾಗಿ ಕರ್ಕ ರಾಶಿಯವರಿಗೆ ಬಹಳಷ್ಟು ಪ್ರಯೋಜನಗಳನ್ನು ತರ್ತದೆ. ನೀವು ಪೂರ್ವಜರ ಆಸ್ತಿಯಿಂದ ಲಾಭವನ್ನು ಪಡಿತೀರಾ. ಈ ಅವಧಿಯಲ್ಲಿ ನೀವು ಹಣಗಳನ್ನು ಗಳಿಸಲು ಉತ್ತಮ ಒಂದು ಮೂಲಗಳು ಸೃಷ್ಟಿಯಾಗ್ತದೆ ಅಂತಲೇ ಹೇಳ್ಬೋದು. ಉದ್ಯಮಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತಹ ರಿಟರ್ನ್ನ ಪಡಿತೀರಾ, ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡಿತೀರಾ. ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ ಅಂತಲೇ ಹೇಳ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲದೆ.
ಕರ್ಕಾಟಕ ರಾಶಿಯವರಿಗೆ ಸಾಂಸಾರಿಕ ಜೀವನ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಇಷ್ಟು ದಿನ ಇದ್ದಂತಹ ವೈಮನಸ್ಸು, ಸಂಗಾತಿಯ ಜೊತೆಗೆ ಕೋಪ, ಮುನಿಸು ಎಲ್ಲನೂ ದೂರ ಆಗ್ತದೆ. ಸಾಂಸಾರಿಕ ಸುಖವನ್ನ ಅನುಭವಿಸ್ತೀರ. ಸಂತಾನದ ಅಪೇಕ್ಷಿ ದಂಪತಿಗಳು ಯಾರಾದರೂ ಇದ್ರೆ ಅದು ಕೂಡ ಸಂತಾನ ಪಡೆಯುವ ಶುಭ ಸುದ್ದಿ ನಿಮಗೆ ಕಿವಿಗೆ ಬೀಳ್ತದೆ ಅಂತಾನೆ ಹೇಳ್ಬೋದು ಸಂತಾನಾಪೇಕ್ಷಿ ದಂಪತಿಗಳಿಗೆ. ಮುಂದಿನದು ಧನುರಾಶಿ. ಧನುರಾಶಿಯವರಿಗೆ ಬುಧ ಸಂಕ್ರಮಣವು ಉತ್ತಮ ಲಾಭ ಮತ್ತು ಯಶಸ್ಸನ್ನು ನೀಡ್ತದೆ. ಉದ್ಯೋಗಸ್ಥರು ಕೆಲಸದ ಸ್ಥಳಗಳಲ್ಲಿ ತಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ. ಹಣಕಾಸಿನ ದೃಷ್ಟಿಕೋನದಿಂದ ಈ ಸಂಚಾರವು ನಿಮಗೆ ತುಂಬಾ ಒಂದು ಒಳ್ಳೆಯದನ್ನು ಮಾಡ್ತದೆ ಅಂತಾನೆ ಹೇಳ್ಬೋದು. ಉತ್ತಮ ಪ್ರಮಾಣದ ಲಾಭವನ್ನು ಪಡಿತೀರ ಎಲ್ಲ ಮೂಲಗಳಿಂದ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಾಗಿರ್ಬೋದು, ನಿಮ್ಮ ಇನ್ವೆಸ್ಟ್ಮೆಂಟ್ ಕ್ಷೇತ್ರದಲ್ಲಾಗಿರ್ಬೋದು, ಹಲವಾರು ಮೂಲಗಳಿಂದ ಒಳ್ಳೆಯ ರಿಟರ್ನ್ಸ್ ಅನ್ನ ಪಡಿತೀರಾ ಅಂತಾನೆ ಹೇಳ್ಬೋದು. ಹಾಗೆಯೇ ಹಣವನ್ನು ಸೇವಿಂಗ್ಸ್ ಮಾಡ್ತೀರಾ, ವ್ಯರ್ಥ ಪೋಲನ ಮಾಡೋದಿಲ್ಲ. ಸೊ ಇದರಿಂದ ಮುಂದಿನ ಜೀವನ, ಮುಂದಿನ ಭವಿಷ್ಯ ತುಂಬಾನೇ ಚೆನ್ನಾಗಿರ್ತದೆ. ಉದ್ಯೋಗಿಗಳಿಗೆ ಹೂಡಿಕೆಯ ಮೇಲೆ ಉತ್ತಮ ಲಾಭ ಕೊಡುತ್ತದೆ. ಸೊ ಹಾಗಾಗಿ ಸಮಯೋಚಿತ ಟೈಮಲ್ಲಿ ನೋಡಿಕೊಂಡು ಹೂಡಿಕೆ ಮಾಡೋದು ತುಂಬಾ ಉತ್ತಮ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್